ಮೊದಲು ರಿಷಿ ಎಲ್ಲಿದ್ದಾನೆ ಅಂತ ಕೇಳ್ಬಿಟ್ಟು ಹೇಳು. ಗಾಡ್, ಇವಳೊಬ್ಳು ಮೊದಲು ಏನು ನೆಟ್ಟಿಗೆ ಮಾಡಲ್ಲ, ಹೇಳಲ್ಲ. ಮೇಷ್ಟ್ರು ಎಲ್ಲಿದ್ದಾನೆ ಅಂತ ಕೇಳ್ಬಿಟ್ಟು ಹೇಳ್ಬೇಕಾ? ಹಾಗೆಲ್ಲ ನೀನ್ ಏನಾರ ಮಾಡ್ಕೊಂಡು ಡಳ ಆಗೋಗು. ನನಗೆ ಮೇಷ್ಟ್ರು ಮುಖ್ಯ. ಮೇಷ್ಟ್ರೆ, ನಾನು ಬಂದೆ. ಬಂದ್ಲು ನೋಡಪ್ಪ ನಿಮ್ಮ ಹುಡುಗಿ. ಆದ್ರೆ ಸ್ಲೋ ಮೋಷನ್ ಎಫೆಕ್ಟ್ ಎಲ್ಲ ಇಲ್ವೇ ಇಲ್ಲಲ್ಲ? ಹಾಗಾದ್ರೆ ನಿನ್ನಲ್ಲೇ ಏನೋ ಮಿಸ್ಸಿಂಗು. ಬರ್ಬರ್ದಂಗೆ ತಪ್ಕೊಳ್ಳೋದಿದ್ದಾನಲ್ಲ ಮೇಷ್ಟ್ರು. ಸ್ಲೋ ಮೋಷನ್ ಅಲ್ಲಿ ನೋಡೋಕೆ ತಪ್ಕೊಂಡ್ಬಿಡ್ಲ. ಓವರಾಗಿ ಆಡ್ಬೇಡ ಅವಳಿ. ಕಮ್ಮಿ ತರ ನಡ್ಕೋ, ಸ್ವಲ್ಪ ನಾಚ್ಕೋ. ಕಂಟ್ರೋಲ್ ಮಾಡ್ಕೊಳಕ್ ಆಗ್ತಿಲ್ಲ. ತಪ್ಕೊಂಡ್ಬಿಡ ಅಂಬಿ. ಏನಾಯ್ತು? ಎಲ್ಲಿ ಕಾಲ್ ತೋರಿಸಿ. ಕಮ್ಲಿ, ನೋಡ್ಕೊಂಡು ಬರೋದಲ್ವಾ? ಸರಿ, ನಾನು ಹೋಗಿ ಫಸ್ಟ್ ಏಡ್ ಬಾಕ್ಸ್ ತಗೊಂಡ್ಬರ್ತೀನಿ. ಅಂಬಿ ಆಗಿದ್ರೆ ಇಷ್ಟೊತ್ತಿಗೆ ನನ್ನ ಹತ್ರ ಬಂದು ಮಾತಾಡಿ ಆವಾಜ್ ಹಾಕಿರೋಳು. ಬೈ ಎನಿ ಚಾನ್ಸ್ ಅಮ್ಮಮ್ಮ ಹೇಳ್ದಂಗೆ ಕಮ್ಲಿ ಇನ್ನು ಬದುಕಿದಾಳ? ಏಯ್, ಒಂದ್ ನಿಮಿಷ ನಿಂತ್ಕೋ. ಅಲ್ಲ, ಅಂಬಿ ಮನೆಯಲ್ಲಿ ಸೀರೆ ಹಾಕೊಂಡಿದ್ಲು, ಬಟ್ ಈಗ
ಸಲ್ವಾರ ಅಂಬಿ ನಿನ್ನ ಬಿಡಲ್ಲ. ಕಮ್ಲಿ, ಸುತ್ತಮುತ್ತ ಔಷಧಿ ಗಿಡ ಏನಾದ್ರೂ ಇದೆಯಾ ಅಂತ ಹುಡ್ಕಂಡ್ವಾ? ಏಯ್, ನೀನೊಬ್ಳು ಗಿಡ ಇಟ್ಕೊಂಡು ನಾನೇನ್ ಮಾಡ್ಲಿ? ಅಯ್ಯೋ, ಗಾಯ ಆದಾಗೆಲ್ಲ ನಾಟಿ ಔಷಧಿ ಮಾಡ್ಕೋತಿದ್ಯಲ್ಲ, ಅದೆಲ್ಲ ಮರ್ತೋಯ್ತಾ ಕಮ್ಲಿ ನಿಂಗೆ? ಓ, ಅದನ್ ಬೇರೆ ಮಾಡ್ತಿದ್ನ. ಇನ್ನು ಏನೇನ್ ಕಲ್ತಿದ್ಲು ಈ ಕಮ್ಲಿ. ಏನು? ಏನಿಲ್ಲ, ನಿಮ್ಮ ಅಣ್ಣ ಅದೇನೋ ಫಸ್ಟ್ ನೈಟ್ ಬಾಕ್ಸ್ ತರಕ್ ಹೋದ್ರಲ್ಲ, ತಂದ್ರ ನೋಡು. ಅಯ್ಯೋ, ಅದು ಫಸ್ಟ್ ನೈಟ್ ಅಲ್ಲಮ್ಮ, ಫಸ್ಟ್ ಏಡು ಅಂದ್ರೆ ಪ್ರಥಮ ಚಿಕಿತ್ಸೆ. ಓ, ಚಿಕಿತ್ಸೆನಾ? ಹಂಗಂದ್ರೆ ಆಪರೇಷನ್ ತಾನೆ? ಹಾ, ಅದ್ ಯಾವ್ಯಾವ ಪದಕ್ಕೆ ಏನೇನ್ ಅರ್ಥ ಇಟ್ಕೊಂಡಿದ್ಯೋ ನೀನು. ಅಲ್ಲ, ಪ್ರೀತಿಲ್ ಬೀಳೋದ್ನ ಕೇಳಿದೀನಿ ಕಮ್ಲಿ. ನೀನು ಪ್ರೇಮಿಗಳ ದಿನಾಚರಣೆಲೇ ಬಿದ್ಯಲ್ಲ, ಅಲ್ಟಿಮೇಟ್ ನೀನು. ಬನ್ನಿ ಮೇಷ್ಟ್ರೆ, ನಿಮ್ ತಂಗಿ ತಲೆ ತಿಂತಿದ್ದಾಳೆ. ಮೊದ್ಲು ಈ ಕಾಲ್ಗೆ ಏನಾದ್ರು ಒಂಚೂರು ಮಾಡಿ. ಅಣ್ಣ, ನೀನ್ ನೋಡ್ಕೊ, ನಾನು ಆ ಕಡೆ ಇರ್ತೀನಿ. ತುಂಬಾ ನೋವಾಗ್ತಿದ್ಯಾ? ಇಷ್ಟೊತ್ತು ಆಗ್ತಿತ್ತು, ಈಗ ಸ್ವಲ್ಪ ಹಿತವಾಗಿದೆ ಸರ್. ಹಲೋ ಕಮಲಿ ಅವರೇ, ಈಗ ಓಕೆನಾ? ಮೇಷ್ಟ್ರೆ? ಓಕೆನಾ ಅಂದ್ರೆ ಮೇಸ್ಟ್ರೆ ಅಂತೀರಲ್ಲ. ಹ್ಞೂ, ಎಲ್ಲ ಮಾಯ ಆಯ್ತು. ಸರ್, ಬಂದೆ ರೀ. ಕಮಲಿ ಅವರೇ, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಪ್ರೀತಿ ಮಾಡ್ತಾನೆ ಇವನು. ನಾನ್ ಬಾಯ್ ಬಿಟ್ಟು ವಿಶ್ ಮಾಡ್ಬೇಕಲ್ವಾ? ಹೆಂಗೆ ಹೇಳಿ ಮೇಷ್ಟ್ರೆ? ಐ ಲವ್ ಯು ಅಂದ್ಬಿಡ್ಲಾ? ಸಂಗ್ಯವಾ, ಮನೇಲಿ ಇರ್ತೀನಿ ಅಂತ ಹೇಳಿದ್ದಲ್ಲ, ಇಲ್ಲೇನ್ ಮಾಡ್ತಿದ್ಯಾ? ಅಪ್ಪ ಶಿವನೇ, ಮಾತಾಡ್ತಿರ ಮನೆ ಬಿಟ್ಟು ಟೀಚರ್ ಬತ್ತಾಳಲ್ಲ ಇವಳು. ಏನ್ ಮಾಡ್ಲಿ? ಇವಳು ನೋಡ್ಕೊಳಕ್ಕೆ ಅಂತಾನೆ ಒಬ್ರಿಗೆ ಸಂಬಳ ಕೊಟ್ಟು ಕೂರ್ಸ್ಬೇಕು ನಾನೀಗ. ಕರ್ಮ.
ಬಾ ಮನೆಗೆ ಬಿಟ್ಟು ಬರ್ತೀನಿ. ಇಲ್ಲ ಅಣ್ಣಯ್ಯ, ನಾನೇ ಹೋಗ್ತೀನಿ. ಅಯ್ಯೋ ಆ ಸರ್ಕಸ್ ಮಾತ್ರ ಬೇಡ ಕಣವ. ಮಿಸ್ ಆಗಿ ನೀನ್ ಎಲ್ಲಾದ್ರೂ ಅಪ್ಸ್ಕೊಂಡಾದ್ರೆ ಎಲ್ಲಿಂದ ಹುಡುಕ್ಲಿ ನೀನ? ಈಗ ಮನೆಗೆ ಹೊಂಟೋದ್ರೆ ನಾನು ರಿಷಿ ಸರ್ನ ಭೇಟಿ ಮಾಡಕ್ಕಾಗಕ್ಕಿಲ್ಲ. ಈಗೇನ್ ಮಾಡ್ಲಿ? ಅಣ್ಣಯ್ಯ, ನನ್ನಿಂದ ನಿನಗೆ ತೊಂದರೆ ಆಗೋದು ಬೇಡ. ನೀನ್ ಎಲ್ಲೋ ಹೋಯ್ತಿದ್ಯಲ್ಲ, ನಾನೇ ಹೋಯ್ತೀನಿ ಬಿಡು. ನನಗೂ ಲೇಟ್ ಆಯ್ತೈತೆ ನಿಜ, ಆದ್ರೆ ನಿನ್ನ ಒಬ್ಳನ್ನ ಬಿಟ್ಟು ಹೋಗಕ್ಕಾಗಲ್ವಲ್ಲ, ಏನ್ ಮಾಡ್ಲಿ? ಒಂದ್ ಕೆಲಸ ಮಾಡೋಣ, ನೀನೊಂದ್ ಜೊತೆ ಬರ್ತೀಯಾ? ಅಲ್ಲ, ಅದು ನೀನೇನು ರಾಗ ಎಳಿಬೇಡ, ಅದೇ ಸರಿ. ನಾನು ಎಲ್ಲೋಗ್ತಾ ಇದ್ದೀನಿ ಗೊತ್ತಾ? ನಮ್ಮ ಹುಡ್ಗಿನ್ ನೋಡ. ನೀನು ನನ್ನ ಜೊತೆಗೆ ಬಂದ್ರೆ ನಮ್ಗೆ ಸಿಕ್ಕಾಪಟ್ಟೆ ಧೈರ್ಯ ಬರುತ್ತಮ್ಮ. ಬಾ ಹತ್ತು. ಪ್ಲೀಸ್ ತಂಗ್ಯವ, ಬಾವ ನೀನು ಹತ್ತು ಬಾ. ಒಂದ್ ಪ್ಲೇಟ್ ಇಡ್ಲಿ ವಡೆನೋ ಮಸಾಲೆನೋ ಕೊಡೋದ್ ಬಿಟ್ಟು ಇದೇನು ಏನೋ ಕೈ ಕೊಟ್ಟವನೆ. ಇದ್ರಲ್ಲಿ ಏನಂತ ಆರ್ಡರ್ ಮಾಡ್ಲಿ? ಕಾಸು ಜಾಸ್ತಿ ಯಾವ್ದಿದ್ಯೋ ಅದನ್ನ ತಗೊಂಡ್ರಾಯ್ತು. ಆದ್ರೆ ಕಾಸೆ ಹಾಕಿಲ್ವಲ್ಲ. ಯಾಕೆ ಮೇಷ್ಟ್ರೆ ಹಂಗ್ ನೋಡ್ತಿದ್ದೀರಾ? ನೀವಿಂಗ್ ನೋಡಿದ್ರೆ ನನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ. ಮೈಕೆ ಎಲ್ಲ ಜಿಲ್ ಅಂತ ಆಗೋಗುತ್ತೆ. ಆದರೆ ನನಗೆ ಲೈಟಾಗಿ ಹೊಟ್ಟೆ ಜಿಲ್ ಅಂತಿದೆ. ಅಂದ್ರೆ ತಮಾಷೆ ಮಾಡೋದು ಬಿಟ್ಟು ಏನಾದರೂ ಆರ್ಡರ್ ಮಾಡಿ. ನಾನೇ ಗುರು ತಮಾಷೆ ಮಾಡ್ತಿದ್ದೀನಿ, ಏನ್ ಮಾಡೋದು ಅಂತ ಗೊತ್ತಿಲ್ಲದೆ ಇಟ್ಕೊಂಡಿದ್ದೀನಿ ಕಣಪ್ಪ. ಗಿವ್ ಅಸ್ ಸಮ್ ಟೈಮ್. ಕಮಲಿಯವರೇ ಏನು ನೋಡ್ತೀರಾ? ಓಕೆ, ಸ್ಟಾರ್ಟರ್ಸ್ ಆರ್ಡರ್ ಮಾಡೋಣ. ಇದು ಇದೆ ಅಲ್ವಾ ರಿಷಿ ಸರ್ ಮೊದಲು ಹೇಳಿದ ಜಾಗ? ಅಂಬೆ, ಏನ್ ಹಂಗ್ ನೋಡ್ತಾ ಇದ್ಯಾ? ಓಹ್, ನಮ್ಮ ಹುಡುಗಿ ಇಲ್ಲೇ ಇದ್ದಾಳೆ ಅಂತ ನನಗೆ ಹೆಂಗ್ ಗೊತ್ತಾಯ್ತು ಅಂತನಾ? ಇದರಲ್ಲ ನಮ್ಮ HMT ಅವನು ಇನ್ಫಾರ್ಮೇಶನ್ ಕೊಟ್ಟಿದ್ದು. ಆದಷ್ಟು ಬೇಗ ನಮ್ಮ ಹುಡುಗಿ ನೋಡ್ಬೇಕು. ಒಂದು ವೇಳೆ ನಮ್ಮ ಹುಡುಗಿ ಇಲ್ಲಿಲ್ಲ ಅನ್ಕೋ, ನನ್ನ ಮಗಂಗೆ ಐತೆ ಹಬ್ಬ. ಬಾ ಬಾ. ಎಲ್ಲವಳೆ ನಮ್ಮ ಹುಡುಗಿ? ಅಂಬಿ, ನಾನು ಹೇಳ್ತಿರ್ಲಿಲ್ವಾ ನಮ್ಮ ಹುಡುಗಿ ಅಲ್ಲಿ ವೈಟ್ ಡ್ರೆಸ್ಸು ಅವಳೆ.
ತಂಗಿನ ಹ್ಞೂ ತಂಗ್ಯವಾ ಅವಳೆ ಹೆಂಗಿದ್ದಾಳೆ ಮತ್ತೆ ಆದ್ರೆ ಅವಳನ್ನ ಯಾವತ್ತೂ ಮಾತಾಡ್ಸಿಲ್ಲ ತಂಗ್ಯವಾ ಲೈಟಾಗಿ ಟರ್ ಹೊಡಿತೈತೆ ನೀನ್ ಜೊತೆಗಿದ್ಯಲ್ಲ ಅದೇ ಧೈರ್ಯ ಬಾ. ಇಲ್ಲ ಅಣ್ಣಯ್ಯ, ನೀವೋಗಿ ಮಾತಾಡ್ಸ್ಕೊಂಬನ್ನಿ, ನಾನು ಅಲ್ಲೇ ಕುಂತಿರ್ತೀನಿ. ಹಂಗಂತೀಯಾ? ಸರಿ, ಎಲ್ಲೂ ಹೋಗ್ಬಾರ್ದು, ಅಲ್ಲೇ ಕೂತಿರ್ಬೇಕು. ಅಣ್ಣಂಗೆ ಆಲ್ ದ ಬೆಸ್ಟ್ ಹೇಳಲಿಲ್ಲ? ಆಲ್ ದ ಬೆಸ್ಟ್. ಜಾಣ, ಥ್ಯಾಂಕ್ಸ್ ತಂಗ್ಯವಾ. ಹಿಂಗೋಗಂಗೆ ಬಂದ್ಬಿಡ್ತೀನಿ, ಅಲ್ಲೇ ಕೂತಿರೋ, ಎಲ್ಲೂ ಹೋಗ್ಬಾರ್ದು. ಸರಿ, ನಾನು ಆರ್ಡರ್ ಮಾಡ್ತೀನಿ, ಕೊಡಿ. ಮೇಷ್ಟ್ರು ಇಷ್ಟೆಲ್ಲ ಅರೇಂಜ್ ಮಾಡಿದಾನೆ, ಆದ್ರೆ ನಾನ್ ಸರಿಯಾಗಿ ವಿಶ್ ಮಾಡ್ಲಿಲ್ವಲ್ಲ. ಕಮಲಿ ಅವರೇ, ಏನ್ ಯೋಚನೆ ಮಾಡ್ತಿದ್ದೀರಾ? ಅದು ವಿಶು ಏನು ವಿಷ? ಅದು ನಾನ್ ನಿಮ್ಗೆ ವಿಶ್ ಮಾಡ್ಬೇಕು ಮೇಷ್ಟ್ರೆ. ಸದ್ಯ ಈಗಲಾದರೂ ವಿಶ್ ಮಾಡಬೇಕು ಅಂತ ಅನ್ನಿಸ್ತಲ್ಲ, ಮಾಡಿ. ವೆಯ್ಟ್, ಫಸ್ಟ್ ಫುಡ್ ಆರ್ಡರ್ ಮಾಡಿಬಿಡೋಣ. ದೇವ್ರೆ, ವಿಶ್ ಮಾಡೋಕೆ ಎದೆ ಲಬ್ ಡಬ್ ಡಬ್ ಅಂತ ಹಿಂಗ್ ಬಡ್ಕೋತಿದ್ಯಲ್ಲ, ಇನ್ನ ಈ ಪ್ರೀತಿನ ಅದ್ ಹೆಂಗ್ ಹೇಳ್ಕೊತಾರೋ ಏನೋ. ಅಯ್ಯೋ ನೋಡ್ಬೇಡ ಗುರುವೆ, ಪೊಲೀಸ್ನ ನೋಡಿದಾಗ ಹಾರ್ಟ್ ಬೀಟ್ ಇರ್ದಂಗೆ ಒಂದೇ ಸಮ ಏರ್ತಿದೆ. ಸೈಲೆಂಟ್ ಆಗೋದ್ರಲ್ಲ, ವಿಶ್ ಮಾಡಲ್ವಾ? ಎಕ್ಸ್ಕ್ಯೂಸ್ ಮೀ, ಈ ಗಿಫ್ಟ್ ನಿಮಗೆ. ನನ್ಗ? ಹೌದು, ನಿಮ್ಮ ಹುಡುಗ ನಿಮಗೋಸ್ಕರ ಕೊಟ್ಟೋದು, ತಗೊಳ್ಳಿ. ನನ್ನ ಹುಡುಗನ? ಅವ್ರು ಎಲ್ಲವ್ರೆ? ಅಲ್ಲಿ ರೆಸ್ಟೋರೆಂಟಲ್ಲಿದ್ದಾರೆ. ನಾನು ನನ್ನ ಜೀವನದಲ್ಲೇ ಈ ದಿನ ಯಾರಿಗೂ ವಿಶ್ ಮಾಡಿಲ್ಲ, ನೀವೇ ಫಸ್ಟು ಮೇಷ್ಟ್ರೆ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ.